ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ 3 BHK ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಮನೆ ಪ್ರಕೃತಿಯ ನಡುವೆ ಇರುವಂತಹ ಒಂದು ಸುಂದರವಾದಂತಹ ಮನೆಯಾಗಿರ್ತದೆ. ಮನೆಯ ಮುಂಭಾಗದಲ್ಲಿ ಇಂಟರ್ಲಾಕ್ ಅನ್ನು ಫಿನಿಶ್ ಮಾಡಲಾಗಿದ್ದು 2 ವೀಲರ್ ಅಂಡ್ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇರ್ತದೆ. ಓಕೆ, ನೆಕ್ಸ್ಟ್ ಮನೆಯ ಎದುರಲ್ಲಿ ವಿಶಾಲವಾದಂತಹ ಜಾಗ ಇದ್ದು ನಿಮಗೆ ಈ ರೀತಿಯಾದಂತಹ ಹಚ್ಚ ಹಸಿರಿನ ಗಿಡ ಮರಗಳ ದೃಶ್ಯ ಕೂಡ ಕಾಣಿಸ್ತದೆ. ಈ ಮನೆಯ ಸೈಡ್ ಆ್ಯಂಡ್ ಫ್ರಂಟ್ ಎಲಿವೇಶನ್ ಅಂತ ನೋಡೋದಾದರೆ ನಿಮಗೆ ಈ ರೀತಿಯಲ್ಲಿ ಕಾಣಿಸ್ತದೆ. ಈ ಮನೆಯಲ್ಲಿ ಮೇನ್ ಡೋರ್ ಮಾತ್ರವಲ್ಲದೆ ಎಕ್ಸ್ಟ್ರಾ ಇನ್ನೊಂದು ಡೋರನ್ನು ಕೂಡ ಮಾಡಲಾಗಿದ್ದು ಮನೆಯ ಫ್ರಂಟ್ ಎಲಿವೇಶನ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಈ ಮನೆಯ ಮೇನ್ ಡೋರ್ ಆಪೋಸಿಟಲ್ಲಿ ನೀವು ಸಿಟ್ಔಟನ್ನು ಕೂಡ ನೋಡಬಹುದಾಗಿದೆ. ಆ್ಯಂಡ್ ಮನೆಯ ಒಳಗೆ ಕಂಪ್ಲೀಟಾಗಿ ಮಾರ್ಬಲ್ ಫ್ಲೋರಿಂಗನ್ನು ನೋಡುವುದರ ಜೊತೆಗೆ ಈ ಮನೆಯ ಮುಖ್ಯದ್ವಾರ ಉತ್ತರ ದಿಕ್ಕಿನಲ್ಲಿ ಇರ್ತದೆ. ಕಾರಣಾಂತರಗಳಿಂದ ಮನೆಯ ಒಳಗಿನ ವಿಡಿಯೋ ಮಾಡಲು ಸಾಧ್ಯವಾಗದ ಕಾರಣ ನಾವು ಮನೆಯ ಹೊರಭಾಗ ಮತ್ತು ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಹಾಗೆಯೇ ಈ ಮನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಓಕೆ, ನಾವೀಗ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ 72 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 31,320 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ಹಾಗೆ ಈ ಮನೆಯನ್ನು 1,300 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಈ ಮನೆ 3 BHK ಮನೆಯಾಗಿರ್ತದೆ. ಮನೆಯ ಒಳಗೆ 3 ಬೆಡ್ರೂಮ್ ಮತ್ತು 2 ಬಾತ್ರೂಮ್ಗಳಿದ್ದು ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇರ್ತದೆ. ಈಗ ನಾವು ತೋರಿಸ್ತಾ ಇರುವಂತಹ ಈ ಮನೆ ಒಂದು ಶಾಂತವಾದ ವಾತಾವರಣದಲ್ಲಿ ಇದ್ದು ಇಲ್ಲಿ ಯಾವುದೇ ಥರ ವೆಹಿಕಲ್ ಸೌಂಡ್ಗಳ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ತುಂಬಾ ಒಂದು ಒಳ್ಳೆಯ ಹಚ್ಚ ಹಸಿರಿನ ನಡುವೆ ಇರುವಂತಹ ಮನೆ ಇದಾಗಿರ್ತದೆ. ಈ ಮನೆ ನಿಮಗೇನಾದರೂ ಸಪೋಸ್ ರೆಂಟಿಗೆ ಬೇಕು ಅಂತ ಆದರೆ ಈ ಮನೆಯನ್ನು ಬಾಡಿಗೆಗೆ ಸಹ ನೀಡಲಾಗ್ತದೆ. ಮನೆಯ ಮೇಲ್ಭಾಗದ ಟೆರೆಸ್ಗೆ ಹೋಗೋದಕ್ಕೆ ಮನೆಯ ಪಕ್ಕದಲ್ಲಿ ಸ್ಟೇರ್ ಕೇಸನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಮನೆಯ ಮೇಲ್ಭಾಗದಿಂದ ಕೂಡ ನಿಮಗೆ ಸುಂದರವಾದಂತಹ ವ್ಯೂ ಕಾಣಿಸ್ತದೆ. ಓಕೆ, ನೆಕ್ಸ್ಟ್ ಈ ಮನೆಯನ್ನು 2010ನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಒಟ್ಟು 15 ವರ್ಷದ ಮನೆ ಇದಾಗಿರ್ತದೆ. ಈ ಮನೆಯಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಕೂಡ ಇದ್ದು ಸಾಕಷ್ಟು ಮನೆಗಳು ಕೂಡ ಇರ್ತದೆ. ಮನೆಯ ಮುಂಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯಿತು. ನೆಕ್ಸ್ಟ್ ಮನೆಯ ಪಕ್ಕದಲ್ಲಿ ಹೇಗೆಲ್ಲ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ನಿಮಗೆ ಇನ್ನೊಂದು ಔಟ್ಡೋರ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಮನೆಯ ಪಕ್ಕದ ಜಾಗದಲ್ಲಿ ನಿಮಗೆ ಬಾಳೆ, ತೆಂಗು, ಅಡಿಕೆ ಹಾಗೆಯೇ ಇನ್ನು ಬೇರೆ ಬೇರೆ ರೀತಿಯ ಗಿಡ ಮರಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೀವೇನಾದರೂ ಕಿನ್ನಿಗೋಳಿ ಅಥವಾ ಕಟೀಲು ಟೆಂಪಲ್ ಸರೌಂಡಿಂಗಲ್ಲಿ ಮನೆ ಮತ್ತು ಜಾಗವನ್ನು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಪ್ರಾಪರ್ಟಿ ಆ ಒಂದು ಲೊಕ್ಯಾಲಿಟಿಗೆ ತುಂಬ ಹತ್ತಿರದಲ್ಲೇ ಇರ್ತದೆ. ಹಾಗೆಯೇ ನೀವು ಟೆಂಪಲ್ಗೆ ಜಸ್ಟ್ 10 to 15 ಮಿನಿಟಲ್ಲಿ ರೀಚ್ ಆಗಬಹುದು. ಮನೆಯ ಒಂದು ಭಾಗದ ಕಡೆ ನಾವು ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಈಗ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಹೋಗ್ತೇವೆ, ನೋಡಬಹುದು. ನಾವು ಈ ಒಂದು ಸ್ಟೇರ್ ಕೇಸಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಸಾಕಷ್ಟು ತೆಂಗಿನ ಮರ, ಅಡಿಕೆ ಮರಗಳು ಕಾಣಿಸ್ತದೆ. ಈ ಮನೆಯ ಆವರಣದಲ್ಲಿ ಒಟ್ಟು 30 ತೆಂಗಿನ ಮರ, ಹಾಗೆ 30 ಅಡಿಕೆ ಮರ ಮತ್ತು ಬಾಳೆ ಹಾಗೆ ಇನ್ನಿತರ ಗಿಡ ಮರಗಳು, ಹೂವಿನ ಗಿಡಗಳು ಇರ್ತದೆ. ಓಕೆ, ನಾವು ಮನೆಯ ಹಿಂಭಾಗ ಈಗ ನಿಮಗೆ ತೋರಿಸ್ತಾ ಇದ್ದೇವೆ. ಮನೆಯ ಹಿಂಭಾಗದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ರೀತಿಯ ದೃಶ್ಯ ಕಂಡು ಬರ್ತದೆ. ಸೊ ಇಲ್ಲಿ ಗಿಡ ಮರಗಳೆಲ್ಲ ತುಂಬಾ ಚೆನ್ನಾಗಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಕೂಡ ಬರ್ತದೆ. ತುಂಬ ಜನ ಮನೆ ಮತ್ತು ಜಾಗವನ್ನು ಹುಡುಕ್ತಾ ಇರ್ತಾರೆ. ಹಾಗೆಯೇ ಜಾಗದಲ್ಲಿ ಸಾಧ್ಯವಾದಷ್ಟು ಗಿಡ ಮರಗಳು, ಅಡಿಕೆ, ತೆಂಗು, ಬಾಳೆ ಈ ಥರದ್ದೆಲ್ಲ ಇರಬೇಕು ಅಂತ ಕೂಡ ಆಸೆ ಪಡ್ತೀರಾ. ಅಂಥವರಿಗೆ ಈ ಒಂದು ಪ್ರಾಪರ್ಟಿ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಬಿಕಾಸ್ ಪ್ರಾಪರ್ಟಿ ಕೂಡ ಕಡಿಮೆ ಬಜೆಟಲ್ಲಿ ಸೇಲ್ ಮಾಡ್ತಾ ಇರೋದ್ರಿಂದ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಸೆಲ್ಫ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದು ಕೂಡ ಪ್ಲಸ್ ಆಗಿರುತ್ತೆ. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ನಿಡ್ಡೋಡಿ, ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ 4 ಕಿಲೋಮೀಟರ್ ಹಾಗೆ NH ಇಂದ 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ.
ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 40 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಮನೆಯನ್ನು ಹುಡುಕ್ತಾ ಇದ್ದರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.